ಸರ್, ಬಿಜೆಪಿಯವರು ಅಯೋಧ್ಯೆ ವಿಷಯದಲ್ಲಿ ಇನ್ವಿಟೇಷನ್ ಕೊಟ್ಟರು, ನೀವು ಬರ್ತೀರಾ ಅಂತ ನೋಡಿದ್ರು, ನೀವು ಬರ್ದೇ ಹೋಗಿ ಅಲ್ಲಿ ಟ್ರ್ಯಾಪ್ ಮಾಡಿದ್ರು, ಬಿದ್ರಿ. ಅದು ಒಂದು ಚಾಲೆಂಜಲ್ಲಿ ಸೋತ್ರಿ ಅಂತ ಅವರ ಭಾವನೆ. ಈಗಲೂ ಒಂದು ಚಾಲೆಂಜ್ ಹಾಕ್ತಾ ಇದ್ದಾರೆ ಸರ್, INDIA ಕೂಟ ಗೆಲ್ಲಲ್ಲ ಅಂತ. ಗೆಲ್ಲುತ್ತೆ ಇಷ್ಟು ದಿನದಲ್ಲಿ ನಾವು ಸೀಟ್ ಹಂಚಿಕೆಯ ವಿಷಯವಾಗಿ ಕ್ಲೈಮ್ಯಾಕ್ಸ್ ಕೊಡ್ತೀವಿ ಅಂತ ಹೇಳಿ ನೋಡೋಣ. ನೋಡಿ, ಅಯೋಧ್ಯೆ ರಾಮ ಮಂದಿರ ವಿಷಯ ಇತ್ತಲ್ಲ, ಅದನ್ನು ಬಿಜೆಪಿ ರಾಜಕೀಕರಣಗೊಳಿಸಿದೆ. ಅಲ್ಲಿ ಒಂದು ವ್ಯವಸ್ಥಿತವಾಗಿ ಬಿಟ್ಟಿದ್ದೀರಾ ನೋಡಿ, ಯಾಕಿಲ್ಲ ನಾವು ಹೋಗ್ತೀವಿ. ನಾವು ನೋಡ್ರಿ, ಅದು ಅವ್ರು ಹೇಳ್ದಾಗ ಕೊಡ್ಬೇಕಂತಿಲ್ಲ, ಅವ್ರು ಕರೆದಾಗ ಹೋಗ್ಬೇಕಂತಿಲ್ಲ. ಅವ್ರವ್ರ ಭಕ್ತಿ, ಅವ್ರವ್ರ ಭಾವನೆ, ಅವ್ರು ಹೋಗ್ತಾರೆ, ಯಾವಾಗ ಬೇಕಾದ್ರೂ ಹೋಗ್ತಾರೆ. ನಮ್ಮ ಕಾಂಗ್ರೆಸ್ ನಾಯಕರುಗಳು ಹೋಗ್ತಾರೆ, ದೇವಸ್ಥಾನ ಪೂರ್ಣ ಆಗಲಿ, ಅದು ಬೇರೆ ವಿಷಯ. ನಾವೇನು ಹೇಳ್ತಾರೆ ಅಂದರೆ, ನಾವು ಇಂಡಿಯಾ ಮೈತ್ರಿಕೂಟ ನಾವು ಪ್ಲಾನ್ ಮಾಡೋದೇನೆಂದರೆ 330ದಿಂದ 350 ಸೀಟ್ ಗೆಲ್ಲಬೇಕು. 40% ತಗೊಂಡು ಎಷ್ಟಿರಬೇಕು ಹಂಗೇನಿಲ್ಲ. ಇಂಡಿಯಾ ಮೈತ್ರಿಕೂಟ ನಾನು ಹೇಳಿದೆ, ಕಾಂಗ್ರೆಸ್ ಇಷ್ಟು, ಬಿಜೆಪಿ ಇಷ್ಟು ಅಲ್ಲ. ಅದೇ ಅಲ್ವಾ ಸರ್ ಮುಖ್ಯ ಚರ್ಚೆ? ಇಲ್ಲ ಇಲ್ಲ, ಅದು ಸೀಟ್ ಶೇರಿಂಗ್ ಆಗುತ್ತೆ. ಸೀಟ್ ಶೇರಿಂಗ್ ನಾವ್ ಹೇಳಿದ್ವಲ್ಲ, ಮಾನ್ಯ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ನೇರವಾಗಿ ಹೇಳಿದ್ದಾರೆ, ನಾವು ಯಾವ ತ್ಯಾಗಕ್ಕೂ ಸಿದ್ಧ. ಹಂಗಂದ್ರೆ ಏನಂದ್ರೆ, ಸೀಟ್ ಶೇರಿಂಗ್ ಅಲ್ಲಿ ಯಾರು ಗೆಲ್ಲುವ ಮಾನದಂಡ, ಈಗ ಅವ್ರಿಗೂ ಮನವರಿಕೆ ಆಗುತ್ತೆ. ಯಾರು ಗೆಲ್ತಾರೆ ಒಂದು ಟಾರ್ಗೆಟ್ ಇರ್ಬೇಕಲ್ವಾ, ನಿಮ್ದೊಂದು ರಾಷ್ಟ್ರೀಯ ಪಕ್ಷ. ಈ ಸಾರಿ ನಾವು 52 ಸೀಟ್ ಇದೀವಿ. 52 ಸೀಟ್ ಇದ್ದು ಬೇಕಾದ್ರೆ ನಮ್ಮ ಸೀಟು ಈ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಇಷ್ಟಕ್ಕೆ ಏರುತ್ತೆ. ನಮ್ಗೆ ಇಷ್ಟು ಸೀಟ್ ಬೇಕು ಅಂತ ಎಷ್ಟು ಕೇರ್ತೀರಾ? ನಿಮ್ಗೆ ಎಷ್ಟು ಸೀಟ್ ಬೇಕು? ಊಹಾಪೋಹ ಅಂದಾಜಲ್ಲಿ ಹೇಳ್ಬೋದು. ಅಂದಾಜಲ್ಲ, ಸ್ಟ್ರಾಟಜಿ. ನೀವೆಲ್ಲ ಸ್ಟ್ರಾಟಜಿ ಮಾಡ್ತೀರಲ್ವಾ? ಅದು ರಿವೀಲ್ ಆದಾಗ ಮಾನ್ಯ ಖರ್ಗೆ ಸಾಹೇಬರು ರಿವೀಲ್ ಮಾಡ್ತಾರೆ, ಕಾಂಗ್ರೆಸ್ ಎಷ್ಟು ಸೀಟನ್ನು ಗೆಲ್ಲುತ್ತೆ, ಎಷ್ಟು ಸೀಟನ್ನು ನಿಲ್ಲುತ್ತೆ ಅನ್ನೋದನ್ನ. ಆದ್ರೆ ನಾವು ಮೈತ್ರಿಕೂಟದಲ್ಲಿ 300 350 ಗೆಲ್ಲಬೇಕು ಅಂದಾಗ ನಾವು ಎಲ್ಲೆಲ್ಲಿ ಸ್ಟ್ರಾಂಗ್ ಇದ್ದೀವಿ? ಈಗ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್, ರಾಜಸ್ಥಾನದಲ್ಲಿ ಏನ್ ಸರ್ ನಿಮ್ ಕತೆ? ನೋಡಿ, ಈಗ ರವೀಶ್ ಅವಾಗಲೇ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರು. ಗೆದ್ದಿರೋದು 2 ಸೀಟು, ಇರೋದು 5% ವೋಟು. ನೀವು ಎಷ್ಟು ಸೀಟ್ ಕೇಳಕ್ ಸಾಧ್ಯ ಇದೆ? ಎಷ್ಟು ಕೇಳಕ್ ಸಾಧ್ಯ ಇದೆ? 12 ಕೇಳಿದಿರಾ? ಕೇಳಿ, ಚರ್ಚೆ ಆಗುತ್ತೆ. ಕೇಳೋದಕ್ಕಿಲ್ಲ, ಈ ವಿಷಯ ಅಲ್ಲ, ಚರ್ಚೆ ಆಗಿ ಇದ್ದಷ್ಟು ಕಾಲ್ ಚಾಚು ಅಂತಾರೆ ಸರ್. ಅದಕ್ಕಿಂತ ಜಾಸ್ತಿ ಚಾಚಬಹುದು. ನಿಮ್ ಗಾದೆ ಚೆನ್ನಾಗಿದೆ, ಐ ಅಗ್ರಿ. ನಾನು ಅದನ್ನೇ ಹೇಳ್ತೀನಿ ಗೊತ್ತಾ, ಅದನ್ನೇ ಮಾನ್ಯ ಖರ್ಗೆ ಮಾಡೋದು. ನೀವು ಯಾರು ಏನಾದ್ರು ಲೋಕಲ್ ಮಾಡಿ, ಇದು ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ ಅಲ್ಲ. ಮತ ಬಂದಿರೋದು 5% ಮತ, 2 ಸೀಟ್ ನೀವು ಗೆದ್ದಿದ್ದೀರಾ ಅಂದ್ಮೇಲೆ ನೀವು ಎಷ್ಟು ಗೆಲ್ಲಕ್ಕೆ ಅರ್ಹತೆ ಇದೆ ಕಾಂಗ್ರೆಸ್ಗೆಲ್ಲ? ಅದನ್ನ ನೋಡ್ಕೊಂಡೆ ಈಗ ಮಧ್ಯಪ್ರದೇಶಕ್ಕೆ ಹೋಗ್ತೀವಿ, ಕಾಂಗ್ರೆಸ್ ವರ್ಸಸ್ ಬಿಜೆಪಿ. ರಾಜಸ್ಥಾನ್ಗೆ ಹೋಗ್ತೀವಿ, ಕಾಂಗ್ರೆಸ್ ವರ್ಸಸ್ ಬಿಜೆಪಿ. ನೀವು ಛತ್ತೀಸ್ಗಢ ಹೋಗ್ಲಿ ಅಥವಾ ನೀವು ಬೇರೆ ಉತ್ತರ ಪ್ರದೇಶ ಹೋಗ್ಲಿ, ಉತ್ತರ ಪ್ರದೇಶ ಕಡಿಮೆ SP. ಸೊ ಹಂಗಾಗಿ ನಾವು ಎಲ್ಲವನ್ನ ಸೂಚನೆ ಮಾಡಿಕೊಂಡು ನಟರಾಜ್ ಗೌಡ್ರೆ, ಈಗ ಬಂದಿರತಕ್ಕಂಥದ್ದು ರಾಜಸ್ಥಾನದಾಗ್ಲಿ, ಕರ್ನಾಟಕದಲ್ಲಾಗ್ಲಿ ಮತ್ತೆ ಮಧ್ಯಪ್ರದೇಶದಾಗ್ಲಿ ಅಲ್ಲ. ಪ್ರಮುಖವಾಗಿರ್ತಕ್ಕಂಥದ್ದು 200ರಿಂದ 250ರಿಂದ 270 ಸೀಟ್ಗಳು 7 ರಾಜ್ಯಗಳಲ್ಲಿ ಬರೋದು. ಆ 7 ರಾಜ್ಯಗಳಲ್ಲೇ ನಿಮ್ಮ ಒಂದು ರೀತಿಯಲ್ಲಿ ಟಗಫರ್ ಇರೋದು. ಇಂಥ ಸಂದರ್ಭದಲ್ಲಿ ಆ ರಾಜ್ಯಗಳಲ್ಲಿ ನಿಮ್ಮ ಸಕ್ಸಸ್ ರೇಟೇ ಕಡಿಮೆ ಇರಬೇಕಾದ್ರೆ ನೀವೇ ಮುಂದಾಳತ್ವಕ್ಕೆ ಹೋಗಿ ನೀವೇನ್ ಮಾಡಬೇಕು? ಕರೆಕ್ಟ್, ನೀವು ಪ್ರಾದೇಶಿಕ ಪಕ್ಷಗಳು ಬಿಡ್ಬೇಕಲ್ವಾ? ಅದನ್ನೇ ಮಾಡೋದು. ಈಗ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಅವರೇ ನೇತೃತ್ವ, ಅವರೇ ಮೇಲು, ಅವ್ರಿಗೆ ಜಾಸ್ತಿ ಪರ್ಸೆಂಟ್ ಓಟ್ ಬಿದ್ದಿರೋದು, 40% ಅಧಿಕ ಬಿದ್ದಿರೋದು. ನಮ್ಗೆ 5% ಮತ ಬಿದ್ದಿದೆ. ಸೊ ನೀವು ಅವ್ರಿಗೆ ಸೀಟ್ ಜಾಸ್ತಿ ಕೊಡ್ತೀವ ಇಲ್ವಾ? ಅವ್ರಿಗೆ ಕೊಡೋದು. ಚರ್ಚೆ ಏನಾದ್ರು ಮಾಡ್ಲಿ, ಡಿಸೈಡ್ ಮಾಡೋದು ಯಾರು ಸರ್? ಈಗ ಅಲ್ಲಿ ಅವ್ರ ರೂಲಿಂಗ್ ಅಲ್ಲಿ ಇದ್ದಾರೆ ಅಂತ ಅಂದಾಗ ಅವರಿಗೆ ಆ ಅಧಿಕಾರ ಇರುತ್ತಾ, ನನಗೆ ಎಷ್ಟು ಬೇಕು, ನಿಮ್ಗೆ ಎಷ್ಟು ಕೊಡ್ತೀನಿ ಅನ್ನೋದು, ಅಥವಾ ನೀವೇ ಡಿಸೈಡ್ ಮಾಡ್ತೀರಾ? ಇಲ್ಲ, ಅದನ್ನ ಏನಂದ್ರೆ, ಇದು ನಾವು ಇಂಡಿಯಾ ಮೈತ್ರಿಕೂಟ ಮಾಡ್ಕೊಂಡು ಸಂಚಾಲಕರಂತ ಮಾನ್ಯ ಖರ್ಗೆ ಅವ್ರು ಮಾಡಿದ್ದಾರೆ. ಹಿರಿಯ ನಾಯಕರುಗಳು ಕುತ್ಕೊಂಡು, ಪಕ್ಷದ ಮುಖ್ಯಸ್ಥರುಗಳು ಕುತ್ಕೊಂಡು ಚರ್ಚೆ ಮಾಡ್ತಾರೆ. ಅಲ್ಲಿ ತೀರ್ಮಾನ ಆಗುತ್ತೆ, ನೀವು ಎಷ್ಟು ಗೆಲ್ಲಬಹುದು, ನಾವು ಎಷ್ಟು ಗೆಲ್ಲಬಹುದು, ಯಾರು ನಿಲ್ಬೇಕು ಅನ್ನೋದನ್ನ ಅವ್ರು ತೀರ್ಮಾನ ಮಾಡ್ತಾರೆ. ಹಂಗಾಗಿ ಇವಾಗ ಇನ್ನೂ ಬಹಳ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಅವರು 28ರಲ್ಲಿ ಓಕೆ ನನಗೊಂದು 12 ಕೊಡಿ ಅಂತಂದ್ರೆ ನೀವು ಆಗಲ್ವಲ್ಲ. ಇಲ್ಲ, ಅದು ಇನ್ನು ಚರ್ಚೆಗೆ ಬರ್ಬೋದು, ಯಾರು ಕೇಳ್ಬೋದು. ಈಗ ಆಮ್ ಆದ್ಮಿ ಪಾರ್ಟಿ ಅವರು ಡೆಲ್ಲಿಲಿ ನಾವು 7-7 ನಿಲ್ತೀವಿ, ಪಂಜಾಬಲ್ಲಿ ನಾವು 13-13 ನಿಲ್ತೀವಿ ಅಂತ ಅವ್ರು ಹೇಳ್ಬಾರ, ಅವ್ರು ತಪ್ಪಿಲ್ಲ. ಯಾಕಂದ್ರೆ ಅವ್ರಿಗೆ ಆ ಆತ್ಮವಿಶ್ವಾಸ, ಆ ಭರವಸೆ. ಅಲ್ಲಿ ಗೆಲ್ತೀವಿ, ಇಂಡಿಯಾ ಮೈತ್ರಿ ಕೂಡ ಗೆಲ್ಲುತ್ತೆ. ಕಾಂಗ್ರೆಸ್ ಯಾವಾಗ ಗೊತ್ತಾ ಸರ್ ಬಿರುಕು ಛಿದ್ರ ಅಂತ ಅನಿಸ್ಕೊಳ್ಳೋದು? ಒಳಗೆ ಚರ್ಚೆ ಆಗ್ತಾ ಇರ್ಬೇಕಾದ್ರೆ ಹೊರಗಡೆ ಬಂದ ನಾಯಕರು ಮಾತಾಡ್ತಾರಲ್ಲ, ಆಗ ಸಿಗೋದಲ್ಲಿ. ಇಲ್ಲ, ನೀವು ಮಾಧ್ಯಮದವರು ನಮ್ಮನ್ನು ಬಿಟ್ಬಿಟ್ಟಿದ್ದೀರಾ ಅಂತ ಚರ್ಚೆ, ನಮ್ಮ ಬಗ್ಗೆ ಚರ್ಚೆ ತಗೊಳ್ಳಿ ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ದಾರೆ. ನಾನು ನಿಮ್ಗೆ ಏನ್ ಹೇಳ್ತಾ ಇದ್ರೆ, ನಾವೇ ನಿಮ್ಗೆ ಏನ್ ಹೇಳ್ತಾ ಇದೀವಿ ಅಂದ್ರೆ, ಇಂಥ ಚರ್ಚೆಗಳು ಬೇರೆ ನಮ್ಮ ನಾಯಕರುಗಳು ಯಾರು ಏನೇ ಹೇಳಿಕೆ ಕೊಟ್ಟರು ಕೂಡ, ಯಾವುದೇ ಚರ್ಚೆಗೆ ಬಂದ್ರು ಕೂಡ ಇಂಡಿಯಾ ಮೈತ್ರಿಕೂಟದ ಹಿರಿಯ ನಾಯಕರುಗಳು ಕುತ್ಕೊಂಡು ಚರ್ಚೆ ಮಾಡ್ತಾರೆ, ತೀರ್ಮಾನ ಮಾಡ್ತಾರೆ. ಮಾನ್ಯ ಖರ್ಗೆ ಅವರೇ ಅದಕ್ಕೆ ಸುಪ್ರೀಂ.
Alright. ಅವರೇ ತೀರ್ಮಾನ ಮಾಡಿ ಅವ್ರು review ಮಾಡ್ತಾರೆ. ಅವ್ರು review ಮಾಡಿದಾಗ ಏನ್ ಕೆಲವೊಮ್ಮೆ ಪ್ರಾದೇಶಿಕ ಕೆಲವೊಮ್ಮೆ ಒಂದ್ ಸೆಕೆಂಡ್ ನಿಮ್ಗೆ ಕ್ಲಾರಿಟಿ ಇದೆಯಾ ಮೇಡಮ್? ಕಾಂಗ್ರೆಸ್ ವಿಚಾರದಲ್ಲಿ ಕಾಂಗ್ರೆಸ್ನ ನಿಲುವಿನಲ್ಲಿ ಕಾಂಗ್ರೆಸ್ ಒಂದ್ ರೀತಿಯಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದ್ರಲ್ಲಿ ನಿಮ್ಗೆ ಕ್ಲಾರಿಟಿ ಇದೆಯಾ? ಕ್ಲಾರಿಟಿ ಒಕ್ಕೂಟ ಅಂತ ಅಂದಾಗ ಕಾಂಗ್ರೆಸ್ ರೀತಿಯಲ್ಲಿ 28 ಪಕ್ಷಗಳಿದಾವೆ. ಅದ್ರಲ್ಲಿ ಆಮ್ ಆದ್ಮಿ ಪಕ್ಷ ಅಂದ್ರೆ ಕಾಂಗ್ರೆಸ್ನ ಕ್ಯಾಪ್ಟನ್ ಸ್ಥಾನದಲ್ಲಿ ನಿಲ್ಸಲ್ವಾ ನೀವು? ಕೆಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಕ್ಯಾಪ್ಟನ್ ಸ್ಥಾನದಲ್ಲಿ ನಿಲ್ಸಲ್ವಾ ನೀವು? ಕೆಲವು ರಾಜ್ಯಗಳಲ್ಲಿ ನಾವು ಅಲ್ಲಿರುವಂತಹ ನಮ್ಮ ವೋಟ್ ಶೇರ್ ಇರ್ಬೋದು, ನಮ್ಮ ಸ್ಟ್ರೆಂತ್ಗಳು ಮತ್ತೆ ಅಲ್ಲಿರುವಂತಹ ಪ್ರಬಲ ನಾಯಕರು ಅಲ್ಲೆಲ್ಲರ ಒಂದು ಅಲ್ಲಿ ಮಾತಾಡಿ ಅದಾದ್ಮೇಲೆ ಅದನ್ನ ಮೇನ್ ಲೀಡರ್ಸ್ ತಗೊಂಡು ಹೋಗ್ತಾರೆ. ಸೊ ಇಲ್ಲಿ ನಾವು ಹೇಳ್ತಿರೋದು ಈಗ ಸದ್ಯಕ್ಕೆ ಸಂಚಾಲಕರು ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ನೇತೃತ್ವದಲ್ಲಿ ನಡೀತಿದೆ. ಹಾಗೆ ಅಂತ ಹೇಳಿ ಎಲ್ಲವೂ ನಾವು ಕಾಂಗ್ರೆಸ್ ಅಂತ ನಾವಿಲ್ಲಿ ಹೇಳ್ತಿಲ್ಲ. INDI ಒಕ್ಕೂಟ ಸಂಚಾಲಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಮಮತಾ ಬೆನರ್ಜಿ ಅವರಾಗಿರ್ಬೋದು, ನಿತೀಶ್ ಅವರಾಗಿರ್ಬೋದು, ಅರವಿಂದ್ ಕೇಜ್ರಿವಾಲ್ ಅವರು ಎಲ್ಲರೂ ನಾಯಕರು ಅಲ್ಲಿದ್ದಾರೆ. ಸೊ ಹಾಗಾಗಿ ಒಕ್ಕೂಟದ ಮುಂದಿನ ದಿನಗಳಲ್ಲಿ ಇದನ್ನ ಅಫಿಷಿಯಲ್ ಆಗಿ ಮಾತಾಡಿ ಅವರು ನಿರ್ಧಾರಗಳನ್ನು ತಗೊಂಡು ನಮಗೆ ಹೇಳ್ತಾರೆ. ಈಗ ಸದ್ಯಕ್ಕೆ ನಮ್ಮ ಆಮ್ ಆದ್ಮಿ ಪಕ್ಷ ಅಲ್ಲಿ 13 ಸೀಟ್ ಕಂಟೆಸ್ಟ್ ಮಾಡ್ತೀವಿ ಅಂತಾನೂ ಹೇಳಿದ್ದಾರೆ. ಸೊ ಹಾಗಾಗಿ ಖಂಡಿತವಾಗ್ಲೂ ಯಾಕೆಂದ್ರೆ ಸ್ಟ್ರೆಂತ್ ಅಲ್ಲಿ ಇದೆ. ಅಲ್ಲಿರುವಂತಹ ರಾಜ್ಯಗಳ ಒಂದು ನಾಯಕರು ಸಹ ನಾಯಕನಿಲ್ಲದ ತಂಡ ನಾವಿಕನಿಲ್ಲದ ದೋಣಿ ನಿಮ್ಮ INDA ಮೈತ್ರಿಕೂಟ. ನಿಮ್ಮ ಮೈತ್ರಿಕೂಟದಲ್ಲಿ ಇವತ್ತು ಯಾರು ಇಲ್ಲದ ಬರೀ ನರೇಂದ್ರ ಮೋದಿ ಮುಖ ಇಟ್ಕೊಂಡು ಒಂದು ಲೋಕಲ್ ಚುನಾವಣೆಯಿಂದ MP ಚುನಾವಣೆ ನೀವು ಒಬ್ಬರನ್ನೇ ತೋರಿಸಿ ಚುನಾವಣೆ ಮಾಡ್ತಿದ್ದೀರಾ. ಒಂದು ಆಡಳಿತ ಪಕ್ಷದವರು ನೀವು ಅಭಿವೃದ್ಧಿ ಅನ್ನೋದೇನಾದ್ರೂ ಕೊಟ್ಟು ಕಡದ್ ಗುಡ್ಡೆ ಹಾಕಿದ್ರೆ ಇವತ್ತು ತಗೊಂಡ್ ಬಂದು ಮಾತಾಡಿ ಮೀಡಿಯಾಗಳಲ್ಲಿ. ಅದನ್ನು ಬಿಟ್ಟು ಬರೀ ನೀವು ಯಾವಾಗ್ಲೂ ರಾಮರಾಜ್ಯ ಅಂತ ಮಾತಾಡಿ, ರಾಮರಾಜ್ಯದ ಬಗ್ಗೆ ಮಾತಾಡಿ. ರಾಮಲೆಲ್ಲ ಪ್ರತಿಷ್ಠಾಪನೆ ಆಯ್ತಲ್ಲ, ಇವಾಗ ರಾಮರಾಜ್ಯ ಆಗಿರೋದಕ್ಕೆ ಜನ ನಮ್ಮ ಜೊತೆಗಿರ್ತಾರೆ. ಅದ್ರ ಬಗ್ಗೆ ಇವತ್ತು ಗ್ಲೋರಿಫೈಡ್ ಮುನ್ಸಿಪಾಲಿಟಿ ತುಂಬಾ ಮಾತಾಡ್ಬೇಡಿ. ನಾವು ಗ್ಲೋರಿಫೈಡ್ ಮುನ್ಸಿಪಾಲಿಟಿ ಗೆದ್ಬಿಟ್ಟು ನೀವು ನಿಮಗೆ ಏನಿದೆ, ನಿಮ್ಮ ಅಸ್ತಿತ್ವ ಏನಿದೆ ಎಲ್ಲರಿಗೂ ಗೊತ್ತಿದೆ. ಜೈ ಬಿದ್ರಿ ಅವರೇ, ಥ್ಯಾಂಕ್ ಯು. ಉಷಾ ಮೋಹನ್, ಥ್ಯಾಂಕ್ ಯು. ಗಂಗಾಧರ್ ಮೂರ್ತಿ ಸರ್, ಥ್ಯಾಂಕ್ ಯು. ನಟರಾಜ್ ಗೌಡ ಅವರೇ.